ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. हर जोखिम से निकल कर फसल आए, सुरक्षित हो जाए. प्रधानमंत्री किसान मानधन योजना. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳ್ತಕ್ಕಂಥ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣಾರ್ಥಿಗಳು. ಬನ್ನಿ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ. ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಜರುಗಿದಂಥ ಕೃಷಿ ಮೇಳ 2024 ಕಾರ್ಯಕ್ರಮದಲ್ಲಿ ರೈತರಿಂದ ರೈತರಿಗಾಗಿ ನಡೆದಂಥ ಕಾರ್ಯಕ್ರಮದಲ್ಲಿ ಸಾಧಕ ರೈತರು ಹಂಚಿಕೊಂಡ ಅನುಭವಗಳ ಅವತರಣಿಕೆಗಳನ್ನು ಕೇಳಲಿದ್ದೀರಿ. ಮೊದಲಿಗೆ ಇದೊಂದು ವಾಣಿಜ್ಯ ಪ್ರಕಟಣೆ, ನಂತರ ರೈತರಿಂದ ರೈತರಿಗಾಗಿ ಕಾರ್ಯಕ್ರಮದ ಅವತರಣಿಕೆಗಳು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು. ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ವಾಣಿಜ್ಯ ಪ್ರಕಟಣೆ ಕೇಳಿದಿರಿ. ರೈತ ಬಂಧುವರೇ, ಈಗ ಕೇಳಿ ರೈತರಿಗಿಂದ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಜಿಲ್ಲೆಯ ರೈತರಾದಂಥ ದೊಡ್ಡ ಬಸವನಗೌಡ, ಇನ್ನು ಸಂಡೂರು ತಾಲೂಕಿನ ದುರ್ಗಪ್ಪ ಹಾಗೂ ಚಿತ್ತಾಪುರ ತಾಲೂಕಿನ ಬಸವರಾಜಗೌಡ ಅವರ ಅನುಭವಗಳನ್ನು ರೈತರಿಂದ ರೈತರಿಗೆ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ದು ಅವರ ಭಾಷಣದ ಅವತರಣಿಕೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ಮೇಳ 2024 ಇದೇ ತಿಂಗಳು 7, 8 ಮತ್ತು 9ರಂದು ಅರ್ಥಪೂರ್ಣವಾಗಿ ಭರಪೂರ ಮಾಹಿತಿಯೊಂದಿಗೆ ನಡೆಯಿತು. ಈ ಸಂದರ್ಭದಲ್ಲಿ ದಿನಾಂಕ 7/12/2024 ಅಂತಂದರೆ ಕೃಷಿ ಮೇಳದ ಮೊದಲನೇ ದಿನದಲ್ಲಿ ಗೋಪೂಜೆಯ ನಂತರ ವೇದಿಕೆಯ ಕಾರ್ಯಕ್ರಮಗಳಲ್ಲಿ ರೈತರಿಂದ ರೈತರಿಗೆ ಕಾರ್ಯಕ್ರಮ ಜರುಗಿತು. ಈ ರೈತರಿಂದ ರೈತರಿಗೆ ಕಾರ್ಯಕ್ರಮದಲ್ಲಿ ಸಾಧಕ ರೈತರು ತಮ್ಮ ಕೃಷಿ ಅನುಭವಗಳನ್ನು ರೈತರೊಂದಿಗೆ ಹಂಚಿಕೊಂಡರು. ಇವತ್ತಿನ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಜಿಲ್ಲೆಯ ದೊಡ್ಡ ಬಸನಗೌಡ ಹಾಗೂ ಸಂಡೂರಿನ ದುರ್ಗಪ್ಪ, ನಂತರ ಚಿತ್ತಾಪುರ ತಾಲೂಕಿನ ಬಸವರಾಜಗೌಡ ಅವರು ಈ ರೈತರಿಂದ ರೈತರಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಾವು ಹಂಚಿಕೊಂಡಂತಹ ಕೃಷಿ ಅನುಭವಗಳನ್ನು ಕೇಳೋಣ. ಹಾಗಾದರೆ ಮೊದಲಿಗೆ ಕೇಳೋಣ ಬಳ್ಳಾರಿ ಜಿಲ್ಲೆಯ ದೊಡ್ಡ ಬಸನಗೌಡ ಅವರ ಕೃಷಿ ಅನುಭವಗಳನ್ನು. ನನ್ನ ಹೆಸರು KN ದೊಡ್ಡಬಸನಗೌಡ ಅಂತ. ನಾನು ಚಳಗುರ್ಕಿ, ಬಳ್ಳಾರಿ ತಾಲೂಕು, ಬಳ್ಳಾರಿ ಗ್ರಾಮದಿಂದ ಬಂದಿದ್ದೇನೆ. ನಾನು ಆಧುನಿಕ ಬೇಸಾಯದಲ್ಲಿ, ಸಮಗ್ರ ಕೃಷಿ ಆಧಾರಿತದಲ್ಲಿ, ಒಣ ಬೇಸಾಯದಲ್ಲಿ ಹಣ್ಣಿನ ಸಸ್ಯಗಳು ಹಾಗೂ ನುಗ್ಗೆ ಬೇಸಾಯ ಮಾಡುತ್ತಲಿದ್ದು, ನಮ್ಮ ಪ್ರದೇಶ ಕರ್ನಾಟಕ ರಾಜ್ಯದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶವಾಗಿರೋದ್ರಿಂದ ನಾನು ಸಮಗ್ರ ಕೃಷಿಯಲ್ಲಿ ವಿವಿಧ ಹಣ್ಣಿನ ಗಿಡಗಳು ಹಾಗೂ ನುಗ್ಗೆಯಲ್ಲಿ ಮೌಲ್ಯವರ್ಧನೆ ಮಾಡುತ್ತಾ ನಾನು ಪ್ರತಿ ವರ್ಷ 2ರಿಂದ 2.5 ಲಕ್ಷ ಆದಾಯವನ್ನು ನುಗ್ಗೆ ಬೀಜ ಮಾರಾಟದಿಂದನೇ ತೆಗಿತಾ ಇದ್ದೀನಿ. ಹಾಗೂ ಹಣ್ಣಿನ ಗಿಡಗಳು ಮತ್ತು ಇತರ ಮಧ್ಯ ಗಿಡಗಳಿಂದ ಬೆಳೆಯುತ್ತಾ ನಾನು ವ್ಯವಸಾಯ ಮಾಡ್ತಾ ಇದ್ದೇನೆ. ನನ್ನ ವಾರ್ಷಿಕ ಆದಾಯ ನುಗ್ಗೆ ಬೀಜ ಮಾರಾಟದಿಂದನೇ 2ರಿಂದ 2.5 ಲಕ್ಷ ಆದಾಯ ಬರುತ್ತೆ. ನುಗ್ಗೆಕಾಯಿ ಮತ್ತು ಇತರೆ ಪೇರ್ಲೆ ಹಣ್ಣು, ನಿಂಬೆ ಹಣ್ಣು, ಇದರಿಂದ ಒಟ್ಟು ಆದಾಯ ನನಗೆ ಪ್ರತಿ ವರ್ಷ
4ರಿಂದ 4.5 ಲಕ್ಷ ಆದಾಯ ಬರುತ್ತೆ. ಅದರ ಜೊತೆಗೆ ನಮ್ಮ ಊರಿನ ಪ್ರಗತಿಪರ ರೈತರೆಲ್ಲ ಒಟ್ಟುಗೂಡಿಸಿಕೊಂಡು ಒಂದು ರೈತ ಉತ್ಪಾದಕ ಸಂಸ್ಥೆಯನ್ನು ಪ್ರಚಾರದಲ್ಲಿದ್ದೇನೆ. ಅದರ ಜೊತೆಗೆ ನಮ್ಮ ರೈತರಿಗೆ ಸಾವಯವ ಕೃಷಿಯಲ್ಲಿ ತರಬೇತಿಗಳು ಹಾಗೂ ಕ್ಷೇತ್ರ ಭೇಟಿ ಇನ್ನಿತರ ಕಾರ್ಯಕ್ರಮಗಳನ್ನು ನಮ್ಮ ಅಗರಿ ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ನಾನು ಮಾಡ್ತಾ ಇದ್ದೇನೆ. ಆಮೇಲೆ ಕೃಷಿ ತಾಂತ್ರಿಕತೆ ಯೋಜನೆಯಲ್ಲಿ ನಮ್ಮ ಯೂನಿವರ್ಸಿಟಿಯ ಚಿಪ್ಕಿ ಮ್ಯಾಜಿಕ್ ಹಾಗೂ ಪಲ್ಸ್ ಮ್ಯಾಜಿಕ್ ಅವುಗಳನ್ನು ನಮ್ಮ ರೈತರಿಗೆ ಪ್ರದಕ್ಷಿಣೆ ಮಾಡುತ್ತಾ ಅದರಲ್ಲಿ ಒಳ್ಳೆಯ ಆದಾಯವನ್ನು ಪಡೆಯುತ್ತಲಿದ್ದೇವೆ. ನನ್ನ ದೂರವಾಣಿ ಸಂಖ್ಯೆ 9449171590. ಈಗ ಕೇಳೋಣ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ದುರ್ಗಪ್ಪ ಅವರ ಕೃಷಿ ವಿಚಾರಗಳನ್ನ. ಮಾತೃದೇವೋ ಭವ, ಪಿತೃದೇವೋ ಭವ, ಕೃಷಿ ದೇವೋ ಭವ. ನನಗಿವತ್ತು ನಿಜವಾಗ್ಲೂ ಹೆಮ್ಮೆ ಅನಿಸ್ತಾ ಇದೆ. ಯಾಕಪ್ಪ ಅಂತಂದ್ರೆ ನಾನೊಬ್ಬ ಸಾಮಾನ್ಯ ರೈತ. ನಾನು ಮೊದಲು ಕಲ್ಲು ಬಂಡೆ ಅಂತ ಜಮೀನನ್ನು ತಗೊಂಡೆ. ಜಮೀನು ಸೂಕ್ತನೇ ಇರಲಿಲ್ಲ. ಅದ್ರ ಮೇಲೆ ಲಾರಿ ಟ್ರ್ಯಾಕ್ಟರ್ ಕೂಟ ಮಣ್ಣು 4 ಅಡಿ ಹಾಕ್ಸ್ಕೊಂಡು ವ್ಯವಸಾಯ ಮಾಡ್ಲಿಕ್ಕೆ ಹಿಡಿದೆ. ಕೆಲವರು ಹಂಗಿಸ್ತಾ ಇದ್ರು. ನಮ್ಮವ್ರು ಹೆಂಗ ಅಂತಂದ್ರೆ ಹಂದಿ ಕುಡಿದ್ರು ಸಹಿಸ್ತಾರ, ಮಂದಿ ಕುಡಿದ್ರು ಸಹಿಸಲ್ಲ. ಒಬ್ಬರು ಏಳಿಗೆ ಆಗ್ತಾನಂದ್ರೆ ಏಳಿಗೆ ಆಗಕ್ ಬಿಡಲ್ಲ ಅಂತ ಕಾಲ. ಅಂಥದ್ರಲ್ಲಿನೂ ಅವಕ್ಕೆ ಯಾಕೆ ಕಿವಿ ಕೊಡದರೆ ಬುದ್ಧಿವಂತರ ಜೊತೆಯಲ್ಲಿ ವಿಚಾರಗಳನ್ನು ಹಿಂಗೆ ತಿಳ್ಕೊಂಡು ನನ್ನ ಬುದ್ಧಿವಂತಿಕೆ ಅನ್ನೋದಕ್ಕೆ ಬೆಳೆಸಿ ನಾನು ಕೃಷಿಯನ್ನು ಮಾಡ್ಲಿಕ್ಕೆ ಹತ್ತಿದೆ. ಆಗ ನಾನು ನಿಜವಾಗ್ಲೂ ನನಗೆ ಅನಿಸ್ತಾ ಇದೆ, ಆಪತ್ನಾಗ ಆದವನೇ ನೆಂಟ ಬಂಟ ಅಂತ ಹೇಳ್ತಾರೆ. ಹಂಗ ಆಪತ್ತಿನ ಕಾಲದಲ್ಲಿ ಕೃಷಿ ಇಲಾಖೆಯವರು ಕೂಡ ರೈತರ ಒಂದು ಕೆಲವು ಕಾರ್ಯಕ್ರಮಗಳನ್ನು ನಮ್ಮ ಸೇರಿಸಿ ಅವರ ಒಂದು ಮಾರ್ಗದರ್ಶನ ಕೊಟ್ಟ. ಮಾರ್ಗದರ್ಶನದ ಮೂಲಕ ನಾನೇ ಸ್ವಂತ ಚೆಕ್ ಡ್ಯಾಮ್ ನಿರ್ಮಾಣ ಮಾಡ್ಕೊಂಡೆ. ಆ ಚೆಕ್ ಡ್ಯಾಮ್ ಮೂಲಕ ಮೊದಲು ಬೋರ್ ಹಾಕ್ಸ್ತದೆ ಬಂಡೆ ಮೇಲೆ. ಭಗವಂತ ಆ ಗಂಗಾ ಮಾತೆ ಬಂದು ಒಂದು 4-5 ವರ್ಷ ನಡೆದು ಕೈ ಕೊಟ್ಟು, ಆದರೆ ಎದಿಗುಂದಲಿಲ್ಲ. ಮತ್ತೆ ನಾನೇ ಬುದ್ಧಿವಂತಿಕೆ ಉಪಯೋಗಿಸಿ ಆ ನೀರನ್ನು ಮರುಪೂರ್ಣ ಹೆಂಗೆ ಮಾಡಿಕೊಳ್ಳೋದು ಅಂತೇಳಿ ಕೃಷಿ ಇಲಾಖೆಯವರ ಒಂದು ಕಾರ್ಯಕ್ರಮದಲ್ಲಿ ಇಂಗಿಸುವಿಕೆ ಮತ್ತು ನುಂಗಿಸುವಿಕೆ ಅಂತಕ್ಕಂಥ ವಿಚಾರದ ಬಗ್ಗೆ ತಿಳ್ಕೊಂಬಂದು ನಾನೇ ನನ್ನ ಜಮೀನಿನ ಮಗ್ಗಲ್ಲಿ ಹೋಗ್ತಕ್ಕಂಥ ಹಳ್ಳಕ್ಕೆ ಚೆಕ್ ಡ್ಯಾಮ್ ನಿರ್ಮಾಣ ಮಾಡ್ಕೊಂಡು ಆ ನೀರನ್ನು ಹೋದಂಥ ಬೋರ್ಗೆ 10 ಅಡಿ JCB-ಲಿಂದ ಹಳ್ಳ ತೆಗೆಸಿ 2.5 ಪೈಪ್ ಇಟ್ಟು 2.5 ಇಂಚಿನ ಪೈಪು ಕೇಸಿಂಗ್ ಪೈಪ್ಲಿಂದ ಬೋರ್ನಲ್ಲಿ ಬಿಟ್ಕೊಂಡು ಮಾಡಿದೆ. ನನ್ನ ಬೋರ್ಗಳು ಮತ್ತೆ ಮರುಪೂರ್ಣ ಆದವು ನೀರು. ಈಗ ಕೃಷಿ ಮಾಡ್ತಾ ಇದ್ದೀನಿ. ಕಬ್ಬು ಹಾಕಿದೆ. ನಾನು ಕಬ್ಬು ಹಾಕಿದಾಗ ಗೇಲಿ ಮಾಡಿದ್ರು. ನಾನು ಸಾವಯವದಲ್ಲಿ ಬೆಳಿತೀನಿ ಅಂದ್ರೆ ನಗ್ತಾ ಇದ್ರು. ನಾವು ಸಾವಯವ ಕೃಷಿ ನಮಗೆ ಕೊಟ್ಟಂತ ಖುಷಿ ಈ ರಾಸಾಯನಿಕಗಳು ಬಳಸಿ ಮಾಡಿದ್ರಲ್ಲ ಆ ಕೃಷಿಯಲ್ಲಿ ಇಲ್ಲ ಅಂತ ನನ್ನ ಸ್ವಂತ ಅನುಭವದ ಮೂಲಕ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಇವತ್ತು ಸಾವಯವ ಕೃಷಿ ಸ್ವಾವಲಂಬಿ ಕೃಷಿ, ಈ ರಾಸಾಯನಿಕ ಕೃಷಿ ಪರಾವಲಂಬಿ ಕೃಷಿ. ನಾವು ಪರಾವಲಂಬಿಯನ್ನು ನಂಬಿಕೊಂಡು ಕೃಷಿ ಮಾಡಿದ್ದೆ ಆದರೆ ಇನ್ನು ಯಾವ ಕಾಲಕ್ಕೂ ಕೂಡ ನಾವು ರೈತರು ಉದ್ಧಾರ ಆಗಕ್ಕೆ ಸಾಧ್ಯವೇ ಇಲ್ಲ ಅಂತ ನನ್ನ ಅನಿಸಿಕೆ. ಹಾಗಾಗಿ ನಾನೇನು ಮಾಡಿದೆ, ವಿಚಾರವಂತರ ಸಲಹೆಗಳ ಮೂಲಕ ಸಾವಯವ ಕೃಷಿಯನ್ನು ಯಾವ ಥರ ಮಾಡಬೇಕನ್ನೋ ವಿಚಾರಗಳನ್ನು ಕೆಲವು ಪುಸ್ತಕಗಳನ್ನು ಓದಿ ನಮ್ಮ ಹೊಲಗಳಲ್ಲಿನೇ ಸಿಗತಕ್ಕಂಥ ಸಸ್ಯಗಳಿಂದನೇ ನಾವು ಔಷಧಿಗಳನ್ನು ತಯಾರು ಮಾಡಿಕೊಂಡು ಅದನ್ನು ಬಳಸ್ಕೊಂಡು ಆಮೇಲೆ ಎರೆಹುಳುಗಳನ್ನು ತೊಟ್ಟಿಗಳಲ್ಲಿ ಬಿಟ್ಟು ಎರೆಹುಳು ಗೊಬ್ಬರವನ್ನು ಮಾಡಿಕೊಂಡು ಹಸುರೆಲೆ ಗೊಬ್ಬರವನ್ನು ಮಾಡಿಕೊಂಡು ಇದ್ರ ಮೂಲಕ ನಾನು ಕಬ್ಬು ಹಾಕಿದೆ. ಕಬ್ಬು ಹಾಕಿ ಕಬ್ಬನ್ನು ಹಿಂದೆ ನಮ್ಮ ಹಿರಿಯರೆಲ್ಲ ಕಬ್ಬು ಹಾಕಿ ಮಾಡೋ ಕಾಲಕ್ಕೆ ಗಾಣದಲ್ಲಿ ಬೆಲ್ಲ ಕೆಟ್ಟು ರೈತರು ಹಾಳಾಗೋದ್ರು. ನೀನು ಸುಮ್ಕ ಫ್ಯಾಕ್ಟ್ರಿ ಕೊಡು ಅಂತಿದ್ರು. ಆದರೂ ನಾನು ದೇವರು ಕೆಡಿಸಿದ್ರೆ ಕಡಿತನಕ, ಮನುಷ್ಯನ ಕೆಡಿಸಿದ್ರೆ ಮನೆತನಕ ನಾನು ದೇವ್ರ ಮೇಲೆ ವಿಶ್ವಾಸ ಇಟ್ಟು ನಾನು ಮಾಡೇ ತೀರ್ತೀನಿ, ಕೆಟ್ಟರು ಪರವಿಲ್ಲ ಅಂತಂತೇಳಿ ಒಂದು ಛಲದಿಂದ ಬೆಲ್ಲ ಮಾಡಿದೆ. ಆರ್ಗ್ಯಾನಿಕ್ ಬೆಲ್ಲ ನಂದು ಸಕ್ಸಸ್ ಆಯಿತು. ಎಲ್ಲರೂ ಬಂದು ಗ್ರಾಹಕರು ನನ್ನ ಬೆಲ್ಲವನ್ನು ಒಯ್ತಿದ್ರು. ಆಗ ನಾನು ಮಾರ್ಕೆಟ್ಗೆ ಕೊಡಲಿಲ್ಲ. ನಾನೊಂದು ಸಂಕಲ್ಪ ಮಾಡಿದೆ, ನನ್ನ ಬೇಸಾಯದಿಂದ ಬೆಳೆಯಿರ್ತಕ್ಕಂಥ ಬೆಲ್ಲವನ್ನು ಮಾರ್ಕೆಟಿಗೆ ಕೊಡಬಾರ್ದು, ನಾನು ನೇರ ಗ್ರಾಹಕರಿಗೆ ಇಲ್ಲೇನೆ ನೇರ ಮಾರಾಟ ಆಗಲಿ ರೈತರಿಂದ ಅಂತ ಹೊಲದಲ್ಲೇ ಇಟ್ಟೆ. ನಾನು ಸುಮಾರು 16ನೇ ಇಸ್ವಿಲಿಂದ ಇವತ್ತಿಗೂ ಕೂಡ ನನ್ನ ಹೊಲದಲ್ಲೇ ಬಂದು ನಾನಿನ್ನ ಮಾಡ್ತಿದ್ದಂಗಲೇ ಬೆಲ್ಲನ್ನು ತೊಗೊಂಡು ಹೋಗಿಬಿಡ್ತಾರೆ ಈಗ. ಆದರೆ ರೈತನ ಮೇಲೆ ಅವನಿಗೆ ವಿಶ್ವಾಸ ಬಂತು. ನಾವು ಅದಕ್ಕೋಸ್ಕರ ರೈತ ಪ್ರಾಮಾಣಿಕವಾಗಿ ನಾವು ಮಾಡ್ತಕ್ಕಂಥ ವಿಚಾರಗಳನ್ನು ನಾವು ಮಾಡಬೇಕು. ಮೋಸ ಮಾಡೋದನ್ನ ಮನೆ ನಾಶನ ಅಂತ ಒಂದು ಗಾದೆ ಮಾತು ಇದೆ. ನಾವು ಮೋಸ ಯಾವತ್ತಿಗೂ ಮಾಡಬಾರ್ದು. ರೈತ ಮೋಸ ಮಾಡೋದೂ ಇಲ್ಲ. ರೈತ ಅಷ್ಟೇ ಪ್ರಾಮಾಣಿಕ ಅಂತಕ್ಕಂಥ ವಿಚಾರ ನನಗೆ ಗೊತ್ತಿದೆ. ಆದರೆ ನಾನು ನಿಮ್ಮಂಥ ವಿಚಾರವಂತ ಏನಲ್ಲ, ಸಣ್ಣ ವಿಚಾರವಂತ, ನಿಮಗೂ ಅಗಾಧವಾದಂಥ ವಿಚಾರಗಳು ಇದೆ, ಅದನ್ನು ಬಯಲಿಗೆ ಎಳಬೇಕಾಗಿದೆ ಈಗ ನೀವು. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನಾವು ರೈತರು ಯಾರು ದೊಡ್ಡರಲ್ಲ, ನಾವು ಜ್ಞಾನಿಗಳೇ. ಆದರೆ ಇವತ್ತು ವಿಜ್ಞಾನಿಗಳು
ತಮ್ಮ ವಿಜ್ಞಾನದ ಮೂಲಕ ನಮಗೇನು ರೈತನ ಪ್ರಗತಿಗಾಗಿ ಅವರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮಗೆ ಸಹಕಾರ ಮಾಡ್ತಾರಲ್ಲ, ನಮ್ಮ ಜ್ಞಾನಕ್ಕೆ ಅವರ ವಿಜ್ಞಾನವನ್ನು ಸೇರಿಸಿ ನಮ್ಮಲ್ಲಿ ಸುಜ್ಞಾನವನ್ನು ಮೂಡಿಸಿದ್ರೆ ಅದಕ್ಕೆ ನಾನು ಶರಣ ಅಂತೀನಿ ನಮ್ಮ ರೈತ ಸಂಕುಲದ ಪರವಾಗಿ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ನಾನು ಏನು ತಗೊಂಡಿದ್ದ ಜಮೀನು ಮಾಡ್ತಾ ಇದ್ದೀನಿ 10 ಚೀಲ ನಾನು ಬೆಳೀತಾ ಇರಲಿಲ್ಲ, ಇವತ್ತು 100 ಚೀಲ ಬೆಳೀತಾ ಇದ್ದೀನಿ. ಹೆಮ್ಮೆಲಿಂದ ಹೇಳ್ತಾ ಇದ್ದೀನಿ. ನಾನು ಸಾವಯವ ಕೃಷಿ ಮಾಡಿದಾಗಲಿಂದ ಮೊದಲು ನನಗೂ ಅನುಮಾನ ಆಯಿತು, ಸಾವಯವ ಕೃಷಿ ಅಂದ್ರೆ ಈ ತರ ಏನಪ್ಪ ನಷ್ಟ ಆಗ್ತವೇನೋ ಅಂತ ಭಯ ಇತ್ತು ನನಗೆ. ಆದರೆ ನಾನು ನಂಬಿದಂಥ ಭೂಮಿ ತಾಯಿ ನನಗೆ ಕೈ ಬಿಟ್ಟಿಲ್ಲ. ಇವತ್ತು ನನಗೆ ಸದೃಢವಾದಂಥ ಶಕ್ತಿ ಸಾಮರ್ಥ್ಯವನ್ನು ಇನ್ನು ತುಂಬುತ್ತಾನೆ ಇದ್ದಾಳೆ, ಅದು ಎಷ್ಟು ತುಂಬುತ್ತಾಳೋ ಗೊತ್ತಿಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಸದೃಢವಾದಂಥ ರೈತರಾಗಬೇಕಂದ್ರೆ ಭೂಮಿ ತಾಯಿಯನ್ನು ನಂಬಿದ್ವಿ. ಭೂಮಿ ತಾಯಿಗೆ ವಿಷವಣಿಸ್ತಕ್ಕಂಥ ಕೆಲಸವನ್ನು ಹಿಂದಿನಿಂದಲೇ ನಾವು ನಿಲ್ಲಿಸಬೇಕು ಅನ್ನೋ ಒಂದು ವಿಚಾರವನ್ನು ಕೂಡ ನಾನು ನನ್ನೆಲ್ಲ ರೈತ ಬಂಧುಗಳಲ್ಲಿ ತಿಳಿಸ್ತಾ ಇದ್ದೀನಿ. ನಾವೆಲ್ಲರೂ ಕೂಡ ಇವತ್ತು ನಾವು ಪಾರಂಪರಿಕ ಕೃಷಿ ನಮ್ಮ ಹಿರಿಯರು ಏನು ಮಾಡ್ತಾ ಇದ್ರು, ಮನೆಯಲ್ಲಿ ಗೋವುಗಳನ್ನು ಸಾಕ್ತಾ ಇದ್ರು, ಗೋವಿನ ಮುಖಾಂತರನೇ ವ್ಯವಸಾಯ ನಡೀತಿತ್ತು. ಸ್ವಾಮೀಜಿಯವರು ಹೇಳಿದ್ರು, ಅವ್ರ ವಿಚಾರ ಬುತ್ತಿ ನಾವು ಬಿಚ್ಚಿ ಉಣಲಾರದಷ್ಟು ಕೊಟ್ಟು ಹೋಗ್ಬಿಟ್ರು. ಅವಾಗ ಆ ಬುತ್ತಿಯಲ್ಲಿ ಒಂದು ಮುಷ್ಟಿ ಆಗ್ಲಿ ನಾವು ಉಂಡಿವೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ನಾವು ಇವತ್ತು ನಮ್ಮ ಭೂಮಿಗಳಲ್ಲಿ ಕೆಲಸ ಮಾಡಬೇಕಾಗಿದೆ. ಹಾಗಾಗಿ ನಾವು ಭೂಮಿಯನ್ನ, ಪ್ರಕೃತಿಯನ್ನ, ಜಲವನ್ನ ಸಂರಕ್ಷಣೆ ಮಾಡ್ತಾ ವಿಚಾರದ ಮೂಲಕ ನಾವು ಕೃಷಿಯಲ್ಲಿ ಮುನ್ನುಗ್ಗಬೇಕಾಗಿದೆ. ಅದಕ್ಕೋಸ್ಕರ ಇವತ್ತು ವಿಜ್ಞಾನಿಗಳು ಕೂಡ ಶ್ರಮಪಟ್ಟು ಕಣ್ಣಿಗೆ ನಿದ್ದೆ ಇಲ್ಲದಂಗೆ ಶೋಧನೆಗಳ ಮೂಲಕ ರೈತರಿಗೆ ಅವರು ಕೂಡ ಹೆಗಲು ಕೊಟ್ಟು ಒಳ್ಳೊಳ್ಳೆ ವಿಚಾರಗಳನ್ನು ಕಂಡುಹಿಡಿದು ನಮ್ಮ ಮುಂದೆ ಅರುತಾರಲ್ಲ, ಅದನ್ನು ನಾವು ಸದುಪಯೋಗ ಪಡಿಸ್ಕೊಂಡು ಮುನ್ನುಗ್ಗಬೇಕು. ಹಾಗಾದಾಗ ಮಾತ್ರ ನಮ್ಮ ರೈತರಿಗೆ ಸಾರ್ಥಕತೆ ಜೀವನ ಸಿಗಲು ಸಾಧ್ಯ ಅಂತಕ್ಕಂಥದ್ದನ್ನ ನಾನು ಕಾಣ್ತಾ ಇದ್ದೀನಿ. ಹಾಗಾಗಿ ನಾನು ಇವತ್ತು ಮೊದಲು ಕಬ್ಬಿನಿಂದ, ಅದಕ್ಕೆ ಹೇಳ್ತಾರೆ ಇಲ್ಲಿ ಪ್ರಕೃತಿ, ಸಂಸ್ಕೃತಿ, ವಿಕೃತಿ. ಪ್ರಕೃತಿನೇ ಕಬ್ಬು ನನಗೆ, ಆ ಸಂಸ್ಕೃತಿನೇ ಬೆಲ್ಲ, ವಿಕೃತಿ ಸಕ್ಕರೆ. ಹೀಗಾಗಿ ನಾವು ಆ ವಿಕೃತಿಗೆ ಹೋಗೋದು ಬಿಟ್ಟು ಸಂಸ್ಕಾರದ ಮೂಲಕ ಬದುಕತಕ್ಕಂಥ ಒಳ್ಳೆ ಆಹಾರಗಳನ್ನು ಕೊಟ್ಟು ಸಮಾಜವನ್ನು ರಕ್ಷಣೆ ಮಾಡತಕ್ಕಂಥ ವಿಚಾರಕ್ಕೆ ನಾವು ರೈತರು ಕೈ ಹಾಕಬೇಕು. ಹಾಗೇನೆ ನಾನೀಗ ಭತ್ತವನ್ನು ಮಾಡಿದ್ದೀನಿ. ವರ್ಷಕ್ಕೆ ನನ್ನ ಜಮೀನಿನಲ್ಲಿ ಈಗ ಭತ್ತ ಇಳುವರಿ ಅಧಿಕವಾಗ್ತಾ ಇದೆ. ಕಳೆದ ವರ್ಷ ಕೂಡ ನಾನು ಹಸಿರೆಲೆ ಗೊಬ್ಬರ, ಎರೆಹುಳ ಗೊಬ್ಬರ, ಆಮೇಲೆ ಕಬ್ಬು ಏನು ಹಾಕಿದ್ನೋ ಆ ಒಣ ತ್ಯಾಜ್ಯಗಳನ್ನೇ ಮುಳುಗಿಸಿ ಸಂಪೂರ್ಣ ಅದರಲ್ಲೇ ಭತ್ತ ನಾಟಿ ಮಾಡಿದ್ದೆ. 88 ಪ್ಯಾಕೆಟ್ ಭತ್ತ ಆಗಿತ್ತು. ಈ ವರ್ಷ 112 ಪ್ಯಾಕೆಟ್ ಆಗಿದೆ. ನನ್ನ ಇಳುವರಿ ಜಾಸ್ತಿ ಆಯ್ತು. ನಾನು ಒಂದು ಕಡೆ ಓದಿದ್ದೆ, ಕೃಷಿಕ ತನ್ನ ಜಮೀನಿನಲ್ಲಿನ ತ್ಯಾಜ್ಯಗಳನ್ನು ಮುಳುಗಿಸಿದಾಗ ಅದರಲ್ಲಿ ಸಿಗತಕ್ಕಂಥ ಪೌಷ್ಟಿಕಾಂಶಗಳು ಮೊದಲ ವರ್ಷ 10% ಕೊಟ್ರೆ ಮುಂದಿನ ವರ್ಷಕ್ಕೆ 20% ಕೊಡುತ್ತೆ ಅಂತಂತೇಳಿ ನಾನು ಓದಿದ್ದೆ. ನನಗೆ ಸಾಕ್ಷಿಯಾಗಿದೆ ಈಗ ಅದು. ಹಾಗಾಗಿ ನಾವು ಯಾರು ಕೂಡ ಈ ಭೂಮಿಯಲ್ಲಿ ತ್ಯಾಜ್ಯಗಳನ್ನು ಮುಳುಗಿಸ್ಬೇಕು ಹೊರತು ಅದನ್ನು ಸುಡ್ಲಿಕ್ಕೆ ನಾವು ಯಾರು ಕೈ ಹಾಕಲೇಬಾರ್ದು. ಹಾಗಾಗಿ ನಾನಿವತ್ತು ಭತ್ತವನ್ನು ಕೂಡ ಸಾವಯವದಲ್ಲಿ ಮಾಡ್ತಾ ಇದ್ದೀನಿ. 100 ಚೀಲ ಅಲ್ಲಿ ಪಕ್ಕದಾಗಿರೋ ನಮ್ಮ ರೈತ ಭತ್ತ ಮಾರಿದ್ರೆ 40,000 ರೂಪಾಯಿ ಸಿಗಲ್ಲ. ನಾನು ಅದೇ 100 ಚೀಲ ಭತ್ತವನ್ನು ಹಕ್ಕಿಯೇ ಮಾಡಿ ನಾನು ಮೌಲ್ಯವರ್ಧನೆಗೆ ನನ್ನ ಜಮೀನಿನಲ್ಲಿ ಇಟ್ಕೊಂಡು ಅಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ. 6,000 ರೂಪಾಯಿ ಕ್ವಿಂಟಲ್ ಅಕ್ಕಿ ತಗೊಂಡು ಹೋಗ್ತಾ ಇದ್ದಾರೆ. ಅವನು 100 ಚೀಲ ಭತ್ತಕ್ಕೆ 40,000 ಮಾಡಿದ್ರೆ ಅದೇ 100 ಚೀಲ ಭತ್ತದಲ್ಲಿ ನಾನು 3 ಲಕ್ಷ ಮಾಡಿದ್ದೀನಿ. ನಾನು ಹೆಮ್ಮೆಲಿಂದ ಹೇಳಿಕೊಳ್ತಾ ಇದ್ದೀನಿ. ನಾವು ಯಾಕೆ ಈ ತರ ಮಾಡಬಾರ್ದು? ಅದನ್ನು ಬಿಟ್ಟು ಇವತ್ತು ರೈತ ಈ ಅತಿಯಾದ ರಾಸಾಯನಿಕಗಳು ಬಳಸುವುದರ ಮೂಲಕ ಇವತ್ತು ನೇಣಿಗೆ ಶರಣಾಗ್ತಾ ಇದ್ದಾನೆ, ಸಾಲ ಸೂಲ ತೀರಿಸಲಾರದಲ್ಲಿ. ಆಮೇಲೆ ನೈಸರ್ಗಿಕವಾಗಿ ಸಿಗತಕ್ಕಂಥ ಸಂಪತ್ತನ್ನು ನಾವು ಸದ್ವಿನಿಯೋಗ ಮಾಡ್ಕೋಬೇಕು. ನಾವು ದುರ್ಬಳಕೆ ಮಾಡ್ಕೋಬಾರ್ದು. ಮಿತವಾದಂಥ ನೀರನ್ನು ಕೂಡ ಮಿತವಾಗಿ ಬಳಸಿದಲ್ಲಿ ನಮಗೆ ಬಹಳ ದಿನ ಉಪಯೋಗ ಆಗುತ್ತೆ. ನಮ್ಮ ಜಮೀನುಗಳಲ್ಲಿ ಹರಿದು ಹೋಗ್ತಕ್ಕಂಥ ನೀರನ್ನು ನಿಲ್ಲಿಸಿ ಆ ಜಮೀನಿಗೆ ನುಂಗಿಸ್ತಕ್ಕಂಥ ಕೆಲಸಗಳನ್ನು ಕೂಡ ನಾವು ಮಾಡ್ಕೋಬೇಕು. ಇದಕ್ಕೆಲ್ಲ ಸಹಕಾರ ಸರ್ಕಾರನೂ ಇದೆ. ನಾವೆಲ್ಲ ಕೃಷಿಯಲ್ಲಿ ಸಫಲರಾದಾಗ ಬೆರಳು ತೋರಿಸೋದು ಅಲ್ಲ, ಸತ್ಯ ಇದೆ. ಇವತ್ತು ಆಳುಗಳ ಕೊರತೆ ತುಂಬಾ ಇದೆ, ಸಿಗೋದಿಲ್ಲ ಆಳುಗಳು. ಆದ್ರೆ ಮಾರುಕಟ್ಟೆಯ ಮೋಸಗಾರಿಕೆ ಇದೆ, ಆಮೇಲೆ ಸರ್ಕಾರಗಳ ನಿರ್ಲಕ್ಷ್ಯತನಗಳು ಇವೆ. ನಾವು ಕೃಷಿಯಲ್ಲಿ ಸಫಲರಾದಾಗ ಅದ್ರ ಕಡೆಗೆ ಬೆರಳು ಮಾಡೋದಕ್ಕಿಂತ ನಮ್ಮ ಬುದ್ಧಿವಂತಿಕೆ ಮೇಲೆ ಸ್ವಾವಲಂಬಿ ಮೂಲಕ ಹಾಗಾಗಿ ನಾವೆಲ್ಲರೂ ಕೂಡ ಇಂಥ ಕಾರ್ಯಕ್ರಮಗಳ ಸದುಪಯೋಗವನ್ನು ಮಾಡಿಕೊಂಡು ಸುಸಜ್ಜಿತವಾದಂಥ
ಸಮಾಜಕ್ಕೆ ವಿಷರಹಿತವಾದಂಥ ಆಹಾರವನ್ನು ನೀಡ್ತಾ ನಾವು ಕೂಡ ಪ್ರಗತಿಪರ ರೈತರಲ್ಲಿ ಸಬಲೀಕರಣ ಹೊಂದಬೇಕು ಅಂತ ರೈತರು ಆಗಬೇಕು ಎಲ್ಲರೂ ನನ್ನ ರೈತ ಬಾಂಧವರು ಅಂತ. ಹಾಗಾಗಿ ನಮಗೆಲ್ಲರಿಗೂ ಇಂಥ ಕಾರ್ಯಕ್ರಮಗಳ ಮೂಲಕ ಉತ್ತೇಜನ ಕೊಡ್ತಕ್ಕಂಥ ಎಲ್ಲ ನಮ್ಮ ಈ ವಿಜ್ಞಾನ ಸಂಸ್ಥೆಯ ಎಲ್ಲ ಅಧಿಕಾರಿಗಳು ವಂದಿಸಿ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತಾ ಇದ್ದೀನಿ. ನನ್ನ ನಂಬರ್ 9663015048. ಹಾಗೆಯೇ ಚಿತ್ತಾಪುರ ಜಿಲ್ಲೆಯ ಬಸವರಾಜಗೌಡ ಅವರು ಕೂಡ ಈ ರೈತರಿಂದ ರೈತರಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ವಿಚಾರವನ್ನ ಹಂಚಿಕೊಂಡ್ರು. ನಾನೇನದ ಈಗ 3 ವರ್ಷದಿಂದ ಸಾವಯವದಾಗ ಏನದ 1,000 ಪೇರು ಗಿಡ ಹಾಕೊಂಡಿದ್ದೀನಿ. ಮತ್ತು ಅದ್ರಾಗ ಏನದ ಒಂದು 300 ಏನದ ಮಾಗನಿ ಹಾಕೊಂಡಿದ್ದೀನಿ, ಒಂದು 100 ಶ್ರೀಗಂಧ ಹಾಕೊಂಡಿದ್ದೀನಿ, ಮತ್ತು ಕಲ್ಲಂಗಡಿ ಬೆಳ್ಕೊತಿದ್ದೀನಿ ಸರ್ ಒಳಗ, ಮತ್ತು ಚೆಂಡು ಹೂವ ಮಾಡ್ತೀನಿ, ಮತ್ತು ಒಂದು 4 ಎಕರೆ ಏನದ ನಾನು ಪಪ್ಪಾಯಿ ಮಾಡಿದ್ದೀನಿ. 1-2 ಆಕಳ ಅದಾವ ಸರ್ ನನ್ನ ಹತ್ರ. ಆ ಆಕಳ ಗೊಬ್ಬರ ಮತ್ತು ಗಂಜಲದಿಂದ ನಾನು ಜೀವಾಮೃತ ಮಾಡ್ಕೋತೀನಿ. ಎರೆೊಳಗು ತೊಟ್ಟಿನೂ ಇದೆ ನನ್ನ ಹತ್ರ. ಪ್ರತಿ ವರ್ಷ ಏನಿಲ್ಲ ಅಂತಂದ್ರೂ ನಾನು ಒಂದು 15ರಿಂದ 20 ಲಕ್ಷ ರೂಪಾಯಿ ನನಗೆ ಲಾಭ ಆಗುತ್ತೆ. ಒಂದು 6 ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಸರ್. ಅರಣ್ಯ ಕೃಷಿಯಿಂದ ಏನದ ನನಗೇನದ ಫಾರೆಸ್ಟ್ ನಿಂದ ಏನದ ಇದು ಮಾಡ್ಕೊಂಡಿದ್ದೀನಿ. ಅರಣ್ಯ ಕೃಷಿಯಿಂದ ನಮಗೇನದ ರೈತರಿಗೇನದ ಒಂದು ದೊಡ್ಡ ಅನುಕೂಲ ಅದ. ಒಂದು ವರ್ಷ ಒಂದು ಗಿಡದಿಂದ ಏನದ 35 ರೂಪಾಯಿ ನಮಗೇನದ ಸಹಾಯಧನ ಕೊಡ್ತಾರ. 2ನೇ ವರ್ಷ 40 ರೂಪಾಯಿ ಕೊಡ್ತಾರ. 3ನೇ ವರ್ಷ ಏನದ 50 ರೂಪಾಯಿ ಕೊಡ್ತಾರ. ನಂದು ಈಗೇನದ ಸದ್ಯ ಏನದ ನಾನು ಸಾವಯವ ರೈತ ಅಂತೇಳಿ ಸರ್ಟಿಫಿಕೇಟ್ನು ಮಾಡ್ಕೊಂಡಿದ್ದೀನಿ. 1 ವರ್ಷ ಆಗಿದೆ. ನನಗೆ ಇನ್ನ 2 ವರ್ಷ ಆದ ನಂತರ ಪೂರ ಪಕ್ಕ ಸರ್ಟಿಫಿಕೇಟ್ ಸಾವಯವ ಅಂತೇಳಿ ನನಗೆ ಸರ್ಟಿಫಿಕೇಟ್ ಆಗುತ್ತೆ. ಈಗ ಸದ್ಯ ಏನದ ನಾನು ಮಾರ್ಕೆಟ್ ಏನದ ಇಲ್ಲೇ ಯಾದಗಿರ ಶಾಪುರ ಮಾರ್ಕೋತಾ ಇದ್ದೀನಿ. ಮುಂದೇನದ ಕವರ್ ಹಾಕೊಂಡು ಏನದ ಮುಂದೇನದ ಇದು ಮಾಡ್ಕೊಂಡ್ರೈತೆ ಅಂತೇಳಿ ವಿಚಾರ ಮಾಡಿದ್ದೀನಿ. ನನ್ನ ಹೆಸರು ಬಸವರಾಜ್ ಪಾಟೀಲ್ ಅಂತೇಳಿ. 9743832674. ಅದಕ್ಕೆ ನಾನು 2 ಮಾತು ಮುಗಿಸ್ತೀನಿ. ಈಗ ಕೇಳೋಣ ದೇವದುರ್ಗ ತಾಲೂಕಿನ ಕೊಪ್ಪರ ಗ್ರಾಮದ ಶಾಂತರೆಡ್ಡಿ ಅವರ ಕೃಷಿ ವಿಚಾರಗಳನ್ನ. ಈ ಒಂದು ಕಾರ್ಯಕ್ರಮ ನಮ್ಮನ್ನ ಕರೆಸ್ಬೇಕಾಯ್ತಂದ್ರೆ ಏನಂದ್ರೆ ಲಾಸ್ಟ್ ಕೊಪ್ಪರ ಗ್ರಾಮದಲ್ಲಿ ರಾವೆ ಪ್ರೋಗ್ರಾಮ್ ಅಂತೇಳಿ ಕೃಷಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ 2.5 ತಿಂಗಳ ನಮ್ಮಲ್ಲಿ ಒಂದು ಕಾರ್ಯಕ್ರಮ ಹಾಕೊಂಡಿದ್ರು. ಅವತ್ತಿನ ದಿನ ಹುಡುಗರ್ಲಿಂದ ಏನಂದ್ರೆ ಎಲ್ಲರೂ ಮೆಣಸಿನಕಾಯಿ ಬೆಳಿತಾರ, ಮೆಣಸಿನಕಾಯಿನೇ ಕೆಮಿಕಲ್ದಾಗ ಅದ್ದಿಟ್ಟಂಗಿರ್ತದ. ಅಂಥದನ್ನ ತಿನ್ನೋದ್ರಲಿಂದ ಬೇರೆ ಮೆಣಸಿನಕಾಯಿ ನೋಡಿದ್ರೆ ತಿನ್ನಬಾರ್ದು, ಅಂಥ ಒಂದು ಕೆಮಿಕಲ್ ಬಳಸ್ತಾರೆ. ಯಾಕಂದ್ರೆ ಎಲ್ಲರೂ ಬೆಳಿಬೇಕಂತೇಳಿ. ಅದ್ರ ಬಗ್ಗೆ ನಾನೇನು ಮಾಡಿದೆ, ಹೋದ್ಸಲ ಹುಡುಗರು ಬಂದು ನಮ್ಮ ಹೊಲದಲ್ಲಿನೇ ಒಂದು ಕಿಚನ್ ಗಾರ್ಡನ್ ಮಾಡಿದ್ರು. ಅವ್ರು ಮಾಡಿದ ಬೆಳೆನ ನಾವು 6 ತಿಂಗಳ ಮೆಣಸಿನಕಾಯಿ ತಿಂದಿವಿ. ಯಾವುದೇ ಒಂದು ರೋಗ ಇಲ್ಲ, ಒಂದು ಗೊಬ್ಬರ ಸಹಿತ ಕೊಟ್ಟಿಲ್ಲ. ತನ್ನದೇ ಆದ ಒಂದು ಪೌಷ್ಟಿಕ ಭೂಮಿಯಲ್ಲಿ ಇರ್ತಕ್ಕಂಥ ಒಂದು ಲವಣಾಂಶಗಳ ಅವಶ್ಯಕತೆ ಅದಕ್ಕೆ ಏನು ಸಿಕ್ಕದ್ರಲಿಂದನೇ ಮೆಣಸಿನಕಾಯಿ 6 ತಿಂಗಳು ಬೆಳೆದ ಮೇಲೆ ಈ ಸಲನೂ ಸಹಿತ ನಾವು ಜನರಿಗೆ ಏನಾಗ್ಬಿಟ್ಟದ, ಕೆಮಿಕಲ್ ಯೂಸ್ ಮಾಡಿದ್ರೆ ಜಾಸ್ತಿ ಬೆಳೆ ಬೆಳಿತೀವಿ. ಬೆಳೆ ಬೆಳೆಯೋದಕ್ಕಿಂತ ನಮ್ಮ ಆರೋಗ್ಯನ ಕಾಪಾಡೋದು ಭಾಳ ಮುಖ್ಯ ಅಂತ ಯಾರು ಅರ್ಥ ಮಾಡ್ಕೊಂಡಿಲ್ಲ. ಕಡೆಗೆ ಮನೆಗಾಗಿನೇ ನಾವು ಸ್ವಲ್ಪ ಇದ್ದ ಜಾಗದಲ್ಲಿ ನಮ್ಮ ಮನೆಯಲ್ಲಿ ಏನಂದ್ರೆ ಇವಾಗ ಬೇಕಾದ್ರೆ ಇವಾಗ ಹೋಗಿ ನಾವು ತಗೋಬಹುದು. ನಾವು ಮಾರ್ಕೆಟ್ಗೆ ಹೋಗಿ ಅದು ಏನು ಯೂಸ್ ಮಾಡಿ ಹೊಡೆದಿರ್ತಾರೋ ಏನೋ ತಗೊಂಬಂದು ತಿನ್ನೋದ್ರಿಂದ ನಾನಾ ರೋಗಗಳು ಬರ್ತಾವ. ಯಾರೇ ರೈತರಾಗಲಿ ಆದಷ್ಟು ನಮ್ಮ ಹೊಲದಲ್ಲಿ ನಮ್ಮದೇ ಆದ ಒಂದು ಭಾಳ ಮಾಡಲಿಲ್ಲ ಅಂದ್ರೆ ಸ್ವಲ್ಪ ಮಾಡಿ ನೋಡ್ರಿ, ನಿಮಗೆ ಅದ್ರ ಬಗ್ಗೆ ಎಷ್ಟು ಅಭಿರುಚಿ ಬರ್ತದ. ನಾನು ದಿನ ಬೆಳಗಿದ್ರೆ ಏನು ಮಾಡ್ತೀನಿ, ನಾನೇ ಸ್ವಂತ ಅದಕ್ಕೆ ನೀರು ಬಿಡೋದಾಗಲಿ, ಆಮೇಲೆ ಯಾವುದೇ ಎಣ್ಣೆ ಹೊಡೆಯೋದಿಲ್ಲ, ಏನಿಲ್ಲ. ಹೋಗೋದು ಎಷ್ಟು ಮನ್ಸಿಗೆ ನೆಮ್ಮದಿ ಬರ್ತದೆ ಅಂದ್ರೆ ಏನು ಬೇಕಾಗ್ತದಪ್ಪ ಹೋಗ್ತೀವಿ ತರ್ತೀವಿ, ಮತ್ತೆ ಬೆಳಿಗ್ಗೆ ಫ್ರೆಶ್ ಆಗಿ ಅಡಿಗೆ ಮಾಡ್ತೀವಿ. ಇದರಿಂದ ಖುಷಿ ಜೊತೆಗೆ ಆರೋಗ್ಯ ಭಾಳ ಕಾಪಾಡ್ತದೆ ನಮ್ಮನ್ನ. ಈಗ ಎಲ್ಲರೂ ಏನಾಗಿದೆ ಅಂದ್ರೆ ಹೊಲಕ್ಕೆ ಹೋಗಿ ಹಾಕಿ ತರೋದ್ರಲಿಂದ ಯಾರು ಇಲ್ಲ, ಅಲ್ಲೇ ಅದನ್ನೇ ತರ್ತಾರ. ಅದು ಬೇಡ. ನಾವು ಆಹಾರ ಪದ್ಧತಿಯನ್ನು ಸ್ವಂತ ನಾವು ಮನೆಯಲ್ಲಿ ಯಾವುದೇ ಕಾಯಿಪಲ್ಯ ಬೆಳೆದ್ರಲಿಂದ ಆರೋಗ್ಯದ ಜೊತೆಗೆ ಮನುಷ್ಯಗೆ ಒಂದು ಶಕ್ತಿ ಬಂದಂಗೆ ಆಗ್ತದೆ. ಈಗ ಕೆಮಿಕಲ್ ಯೂಸ್ ಮಾಡ್ತೀವಿ ನಮ್ಮಲ್ಲಿ ಹೆಂಗಂದ್ರೆ ತುಳಸಿ, ಏನು ಸಣ್ಣ ಕೆಲಸ, ತುಳಸಿ ಗಿಡ ಇರೋದ್ರಿಂದ ಮುಂಜಾನೆ ಒಂದು 4 ಎಲೆ ತಿಂದು ನೋಡ್ರಿ, ನಿಮ್ಮ ಆರೋಗ್ಯ ಎಷ್ಟು ಆರಾಮ ಇರ್ತದೆ. ಯಾಕಂತ ಕೇಳಿದ್ರೆ ಅದ್ರ ಬಗ್ಗೆ ಗುರ್ತಾಗೋದಿಲ್ಲ, ನಂಬಲ್ಲೇ ಇರ್ತದ, ನಾವು ಅದನ್ನ ಯೂಸ್ ಮಾಡೋದಿಲ್ಲ. ಅದನ್ನೇ ಒಣಗಿದ ಪೌಡ್ರ್ ಮಾಡಿ ನಾವು ಟೀ ಮಾಡಿದರೆ ಚಾ ಕುಡ್ರಿ, ನೀವು ಬೇರೆ ಚಾ ಕುಡಿಯೋದಕ್ಕೆ ಆ ಟೀ ಕುಡಿಯೋದಕ್ಕೆ ನೋಡ್ರಿ ಎಷ್ಟು ಡಿಫ್ರೆನ್ಸ್ ಆಗ್ತದೆ. ಈಗ ತೆಲಿಗೆ ಶಾಂಪು ಹಚ್ತಾರೆ ನೋಡ್ರಿ, ಅಲ್ಲೇ ಹೆಂಗಿರ್ತಾವಂದ್ರೆ ನಮ್ಮಲ್ಲೇ ಈಗ ಗಿಡಗಳು ನಾವು ಬೆಳೆಸಿ ಅದನ್ನು ನಾವು ಬಳಸಿದ್ವಿ ಅಂದ್ರೆ ನಮ್ಗೆ ನೆಮ್ಮದಿ ಜೊತೆಗೆ ಭಾಳ ನೆಮ್ಮದಿ ತಂದು ಕೊಡ್ತದೆ. ಇನ್ನು ಈಗ ನಾವು ಕಾಟನ್ ಬಗ್ಗೆ ಹೇಳ್ಬೇಕಾದ್ರೆ ನಾನೊಬ್ಬ ರೈತ ಹೋದ ಸಲನೂ ಕಾಟನ್ ಹಾಕಿದ್ದೆ, 929 ರಾಶಿ ವೆರೈಟಿ ಹಾಕಿದ್ದೆ. ಏನು ಒಂದೇ ಸಲ ಕೆಮಿಕಲ್ ಯೂಸ್ ಮಾಡಿದ್ದೆ. ಅಗ್ರಿಕಲ್ಚರ್ ಕಾಲೇಜ್ನವರು KVKದವ್ರನ್ನು ಬಂದಿದ್ರು. ಅದು ಹೆಂಗೋ ಏನೋ ಕಾಯಿ ಜಾಸ್ತಿ ಆಗಿ ಗಿಡಗಳ ಕೆಳಗೆ ಬಿದ್ದುಬಿಟ್ಟು ಎಣ್ಣೆ ಹೊಡ್ಯಾಕಂತ ಬರ್ಲಾರ್ದಂಗೆ ಆಯ್ತು. ಇನ್ನು ಏನಪ್ಪ ಲಾಸ್ ಆದ್ರೂ ಪರವಾಗಿಲ್ಲ, ದ್ರೋಣ ಕ್ಯಾಮ್ರಾ ಹುಡುಕಿದೀವಿ,
ಸ್ಪ್ರೇ ಮಾಡೋಕ್ಕೆ ಸಿಗಲಿಲ್ಲ. ಏನೋ ದೇವ್ರಿಚ್ಛೆ ಏನಾಗಲಿ ಅಂತ ಹೇಳ್ಬಿಟ್ಟು ಹೋದ ಸಲ 4 ಎಕರೆಯಲ್ಲಿ 60 ಕ್ವಿಂಟಲ್ ಬೆಳೆ ಬಂತು. ಬರ್ತದ ಬೆಳೆ ಕೆಮಿಕಲ್ ಯೂಸ್ ಮಾಡಿದರೆ ಬರ್ತಂತಲ್ಲ. ನಾವು ಇಂಟರ್ ಕಲ್ಟಿವೇಷನಿಗೆ ಭಾಳ ಪ್ರಾಮುಖ್ಯತೆ ಕೊಡ್ಬೇಕು. ಇಂಟರ್ ಕಲ್ಟಿವೇಷನ್ ಮಾಡೋದ್ರಲ್ಲಿಂದ ಒಂದು ಸ್ಪ್ರೇ ಕಡಿಮೆ ಮಾಡಿದ್ರೂ ನಡೀತದೆ. ಹೊಲದಲ್ಲಿ ಕಸ ಇರೋದ್ರಲಿಂದನೇ ಬೆಳೆಗೆ ಲಾಸ್ ಆಗೋದು. ನಾವು ಅದ್ರ ಬಗ್ಗೆ ಭಾಳ ಕಾಳಜಿ ವಹಿಸ್ಬೇಕು. ಎಷ್ಟು ನಾವು ಇಂಟರ್ ಕಲ್ಟಿವೇಷನ್ ಮಾಡ್ತೀವಿ ಅಂತಂದ್ರೆ ಬೆಳೆಗೆ ಈ ಭೂಮಿಯಲ್ಲಿ ಇರ್ತಕ್ಕಂಥ ತೇವಾಂಶ ಮೇಲ್ಗಡೆ ಬರ್ತದೆ. ಇಂಟರ್ ಕಲ್ಟಿವೇಷನ್ ಮಾಡೋ ಉದ್ದೇಶ ಏನಂದ್ರೆ ತೇವಾಂಶ ಮೇಲೆ ಬರೋದು. ನಾವು ಹಂಗೆ ಬಿಟ್ಟು ಅಂತಂದ್ರೆ ಅದು ಬೀಡಿ ಸೆಳೆದು ಗಾಳಿ ಒಳಗೆ ಹೋಗಿ ಭೂಮಿ ಇನ್ನೊಂದಿಷ್ಟು ಜಲ್ದಿ ಆರಿಬಿಡ್ತದೆ. ಅವಾಗ ಏನಾಗ್ತದೆ, ಗಿಡ ಬಾಡಕ್ಕೆ ಚಾಲು ಮಾಡ್ತದೆ. ಆದಷ್ಟು ರೈತರು ಏನಾದಂದ್ರೆ ಒಂದು ಸ್ಪ್ರೇ ಕಡಿಮೆ ಮಾಡಿದ್ರೆ ಪರವಾಗಿಲ್ಲ, ಇಂಟರ್ ಕಲ್ಟಿವೇಷನಿಗೆ ಭಾಳ ಪ್ರಾಮುಖ್ಯತೆ ಕೊಡಬೇಕು. ಹಾಕಿದಂಥ ಬೆಳೆಯನ್ನು ಮತ್ತೆ 2 ವರ್ಷ 3 ವರ್ಷ ನಾವು ಹಾಕಿದ್ವಿ ಅಂತಂದ್ರೆ ಬೆಳೆ ಇಳುವರಿ ಕಡಿಮೆ ಆಗ್ತದೆ. ಆಮೇಲೆ ಡೀಪ್ ಫ್ಲೋಯಿಂಗ್ ಮಾಡ್ಬೇಕು. 2-3 ವರ್ಷಕ್ಕೊಮ್ಮೆ ಆದ್ರೂ ಹೊಲದಲ್ಲಿ ನಾವು ನೇಗಿಲು ಹೊಡೆಯೋದ್ರಲಿಂದ ಮಣ್ಣನ್ನು ತಿರುಗಿ ಹಾಕೋದ್ರಲಿಂದ ಒಳಗಿನ ಮಣ್ಣು ಮೇಲೆ ಬರೋದ್ರಲಿಂದ ಬೆಳೆ ಬರ್ತದೆ ವಿನ ಇಲ್ಲದ್ರೆ ನಾವು ಹಂಗೆ ಹಾಕ್ಯಂತ ಹೋದ್ರೆ ಏನೂ ಬೆಳೆ ಬರೋದಿಲ್ಲ. ಯಾಕಂದ್ರೆ ಹಾಕಿದ ಬೆಳೆ ಅಲ್ಲೇ ಬೆಳೆದಿರ್ತದೆ, ಅದೇ ಲವಣಾಂಶಗಳು ಅದಕ್ಕೆ ಸಿಗ್ತದೆ. ಅದಕ್ಕೆ ಆದಷ್ಟು ರೈತರು ಏನದಂದ್ರೆ 3 ವರ್ಷ ಇಲ್ಲ 4 ವರ್ಷಕ್ಕೊಮ್ಮೆ ಬೆಳೆನೂ ಚೇಂಜ್ ಮಾಡ್ಬೇಕು. ಕ್ರಾಪ್ ರೊಟೇಷನ್ ಅಂತ ಮಾಡಲೇಬೇಕು. ಕ್ರಾಪ್ ರೊಟೇಷನ್ ಮಾಡೋದ್ರಲಿಂದನೇ ಭೂಮಿ ಫಲವತ್ತತೆ ಜಾಸ್ತಿ ಆಗ್ತದೆ. ಅದ್ರ ಜೊತೆಗೇನೆ ಇದು ಡೀಪ್ ಫ್ಲೋಯಿಂಗ್ ಮಾಡಿದರೆ ಭಾಳ ಇನ್ನೂ ಅನುಕೂಲತೆ ಹೆಚ್ಚಾಗ್ತದೆ. ಮತ್ತು ಈಗ ತೇವಾಂಶ ಹೆಂಗಾಗ್ತದೆ ಅಂತಂದರೆ ನಮ್ಮಲ್ಲಿ ಮಳೆ ಬರೋದು ಕಡಿಮೆ. ನಾವು ನೀರು ಜಾಸ್ತಿ ಬಿಡೋದ್ರಿಂದ ಏನಾಗ್ತದೆ, ಭೂಮಿಯಲ್ಲಿ ಇರ್ತಕ್ಕಂಥ ಲವಣಾಂಶಗಳನ್ನ ನಾವೇ ಕೊಲ್ಲಿದಂಗೆ ಆಗ್ತದೆ. ಎಷ್ಟು ಮಳೆಯಿಂದ ನಾವು ಬೆಳಿತೀವಿ, ಮಳೆಯಿಂದ ಬೆಳೆದಂದ್ರೆ ನಾವು ಡೀಪ್ ಫ್ಲೋಯಿಂಗ್ ಮಾಡ್ತೀವಿ. ಅದರಿಂದ ಏನಾಗ್ತದೆ ಅಂದ್ರೆ ಮಣ್ಣಿನಲ್ಲಿ ಈ ತೇವಾಂಶ ಜಾಸ್ತಿ ಇರ್ತದೆ. ಆದಷ್ಟು ಏನಾಗ್ತದೆ, ಮಳೆ ನಮ್ಗೆ ಬರಲಿಲ್ಲ ಅಂದ್ರೂ 2-3 ಮಳೆ ಬಂದ್ರೂ ನಾವು ಬೆಳೆ ಬೆಳಿತಕ್ಕಂಥ ಒಂದು ಕಾರ್ಯಕ್ರಮ ಹಾಕ್ಕೊಂಡು ರೈತರು ಹೆಂಗಂದ್ರೆ ನಾವು ಲೀಜಿಗೆ ಮಾಡ್ತೀವಿ. ಇಲ್ಲಿ ಭಾಳ ಜನ ಲೀಜಿಗೆ ಮಾಡ್ತಾರೆ. ಲೀಜಿಗೆ ಮಾಡೋದ್ರಿಂದ ಹತ್ತಿನೇ ಹಾಕ್ಬೇಕಂತಾರೆ. ಯಾಕಂದ್ರೆ ಅವ್ರಿಗೆ ಲೀಜ್ ಕೊಡೋಕೆ ಹತ್ತಿಗೆ ಅಂತೇಳಿ ಹಾಕಿ ಕೊಟ್ಟಿರ್ತಾರೆ. ಅದನ್ನೇ ಹೊಲ್ದವ್ರಿಗೆ ಸಹಿತ ಹೇಳ್ಬೇಕು, ನಿಮ್ಮ ಭೂಮಿನೂ ಚಲೋ ಇರ್ತದೆ, ನಾವು ಮಾಡೋದ್ರಲ್ಲಿಂದ ದುಡ್ಡು ಕಡಿಮೆ ಕೊಟ್ಟರು ಪರವಾಗಿಲ್ಲ, ನಿಮ್ಮ ಭೂಮಿನ ಹಾಳಾಗೋದಿಲ್ಲ ಅಂತೇಳಿ ನಾವು ಇಂಟರ್ ಕಲ್ಟಿವೇಷನ್ ಮಾಡೋದ್ರ ಬಗ್ಗೆ ಭಾಳ ಪ್ರಾಮುಖ್ಯತೆ ಕೊಟ್ಟರೆ ಇನ್ನು ಭೂಮಿಯನ್ನು ನಾವು ರಕ್ಷಣೆ ಮಾಡಿದಂಗೆ ಆಗ್ತದ, ಒಳ್ಳೆ ಬೆಳೆನೂ ಬರ್ತದೆ ಅಂತೇಳಿ ಕೇಳಿದ್ವಲ್ಲ ರೈತ ಬಾಂಧವರೇ. ಇದುವರೆಗೆ ದಿನಾಂಕ 7/12/2024 ಅಂತಂದ್ರೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ಮೇಳದ ಮೊದಲನೇ ದಿನದಲ್ಲಿ ರೈತರಿಂದ ರೈತರಿಗೆ ಕಾರ್ಯಕ್ರಮದಲ್ಲಿ ರೈತರು ತಾವು ಹಂಚಿಕೊಂಡಂತಹ ಕೃಷಿ ವಿಚಾರಗಳನ್ನು ತಿಳ್ಕೊಂಡ್ವಿ. ರೈತ ಬಾಂಧವರೇ, ಕೃಷಿ ಮೇಳದಲ್ಲಿ ಜರುಗಿದಂಥ ರೈತರಿಂದ ರೈತರಿಗಾಗಿ ನಡೆದ ಕಾರ್ಯಕ್ರಮದಲ್ಲಿ ಸಾಧಕ ರೈತರನ್ನು ಹಂಚಿಕೊಂಡಂಥ ಅನುಭವಗಳನ್ನು, ಅವರ ಭಾಷಣದ ಔತಣಿಕೆಗಳನ್ನು ಕೇಳಿದ್ರಿ. ಈ ಕಾರ್ಯಕ್ರಮದ ಪ್ರಸ್ತುತಿ ಅಂಬರೀಷ್ ಹಸಿಹಾಳ್, ನಿರ್ವಹಣೆ ಡಾಕ್ಟರ್ BG ಬಾವಲತಿ ಅವರದಾಗಿತ್ತು. ಬನ್ನಿ ರೈತ ಬಂಧುವರೇ, ಈಗೊಂದು ವಾಣಿಜ್ಯ ಪ್ರಕಟಣೆ. हर जोखिम से निकल कर फसल आए, सुरक्षित हो जाए।